ಯೂರಿಯಾ ಗೊಬ್ಬರ ಬಳಸಬೇಡ್ರಿ ಫಲವತ್ತತೆ ಕಳ್ಕೊತಂತೆ ಅಂತೇಳಿ ಇವತ್ತು ಅನೌನ್ಸ್ ಮಾಡ್ತಾರೆ. ಆದ್ರೆ ನಾವು ಇವತ್ತು ಸರ್ಕಾರಕ್ಕಾಗಲಿ ಇವತ್ತು ಸಂಬಂಧಪಟ್ಟಂತ ಕಲ್ಗಡಿ ತಾಲೂಕು ಇಡಿಗಾಗಲಿ ದಾವಣಗೆರೆ ಜಿಡಿಗಾಗಲಿ ಇವತ್ತು ನಮ್ಗೆ ಭತ್ತಕ್ಕೆ ಇದು ಗೋವಿನ ಜೋಳಕ್ಕೆ ಮಳೆ ಜಾಸ್ತಿ ಆಗಿಬಿಟ್ಟೈತಿ. ಜಾಸ್ತಿ ಆಗಿ ಅವೇನು ಜವಳು ಹಿಡಿದ್ಬಿಟ್ಟವು. ಅವು ಜವಳು ಹಿಡಿದು ನಾಳೆ ತೆನಿನೇ ಹಾಕೋದಿಲ್ಲ. ಅವಾಗ ನಮ್ಮ ಏನೈತಿ ಯೂರಿಯಾ ಗೊಬ್ಬರ ಹಾಕಲೇಬೇಕು. ಅದಕ್ಕೆ ನಮ್ಮ ತಾಲೂಕಿನಾಗ ಯೂರಿಯಾ ಗೊಬ್ಬರ ಇಲ್ಲದ ಈಗ 15 ದಿನ ಆಯ್ತು. ಯೂರಿಯಾ ಗೊಬ್ಬರ ಎಲ್ಲಿ ನೋಡಿದ್ರು ಒಂದು ಯೂರಿಯಾ ಗೊಬ್ಬರ ಇಲ್ಲ. ಅದು ಸಂಬಂಧಪಟ್ಟಂತ ಅಧಿಕಾರಿಗಳು ಏನೈತಿಲ್ಲ ನಮ್ಮ ತಾಲೂಕಿಗೆ ಯೂರಿಯಾ ಗೊಬ್ಬರ ಕೊಡಿಸ್ಬೇಕಂತೇಳಿ ನಾವು ವಿನಂತಿ, ರೈತರು ಎಲ್ಲರೂ ಕೂಡಿ ಒಟ್ಟು ವಿನಂತಿ ಮಾಡ್ಕೊಂತೀವಿ. ಮತ್ತೆ ಇದನ್ನ ಹಾಕಲಿಲ್ಲ ಅಂದ್ರೆ ನಮ್ಮ ಇದ್ದಂತ ಪೈರುಗಳು ನಾಶ ಆಕ್ಕವಂತೇಳಿ ನಾನು ಅಧಿಕಾರಿಗಳಿಗೆ ಹೇಳ ಬಯಸುತ್ತೇನೆ. ಇವತ್ತು ಏನಾಗೈತಿ ಅಂದ್ರೆ ರೈತರು ಎಲ್ಲ ತಾಲೂಕುಗಳಿಗೆ ಅಡ್ಡಾಡಿ ಗೊಬ್ಬರನ ಕೇಳುವಂಥ ಪರಿಸ್ಥಿತಿ ಬಂದೈತಿ. ಇತ್ತ ಮುಂಡಗೋಡ, ಇತ್ತಾಗ ಶಿರ್ಸಿ, ಹಳ್ಯಾಳ, ಹಿಂಗೆ ಕುಂದಗೋಳ ತಾಲೂಕು ಹಿಂಗೆಲ್ಲ ಹೋಗಿ ನಮ್ಮ ಕಲಟಿ ತಾಲೂಕು ಗೊಬ್ಬರ ಕೇಳುವಂಥ ಪರಿಸ್ಥಿತಿ ರೈತರಿಗೆ ಬಂದೈತಿ. ಎಲ್ಲಿ ಒಂದು ಚೀಲ ಗೊಬ್ಬರ ಸಿಗ್ತಾ ಇಲ್ಲ. ಯಾಕೆಂದ್ರೆ ಈಗ ಆಗಲೇ ಗೌರ್ಮೆಂಟ್ ಅನೌನ್ಸ್ ಮಾಡಿ ಹಾಕತ್ತೈತಿ, ಪಂಚಾಯತಿ ವತಿಯಿಂದ ಕೇಳಿ ಯೂರಿಯಾ ಗೊಬ್ಬರನ ಯಾರು ಹೆಚ್ಚು ಬಳಸಬೇಡ ಅಂತ. ಆದ್ರೆ ಅನಿವಾರ್ಯ ಆಗೈತಿ ಇವತ್ತು ನಮ್ಮ ರೈತರಿಗೆ. ಜವಳು ಬಂದು ಪೂರ ಗೊಬ್ಬರ ಇಲ್ದನ ಜವಳು ಭೂಮಿ ಎಲ್ಲ ಕೆಂಪಾಗಿ ಗೊಂಜಾಳ ಹಾಳಾಗೋ ಲಕ್ಷಣಕ್ಕೆ ಬಂದೈತಿ. ಕನಿಷ್ಠ ಒಂದೊಂದು ಚೀಲನೂ ಹಾಕೊಳ್ಳಕ್ಕೆ ಇವತ್ತು ರೈತರಿಗೆ ಒಂದು ಚೀಲ ಯೂರಿಯಾನೂ ಸಿಗ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಎಡಿಯವರಾಗಲಿ ಇದನ್ನು ವಿಚಾರ ಮಾಡಿ ಕನಿಷ್ಠ ಪಕ್ಷವಾದರೂ ಯೂರಿಯಾ ಗೊಬ್ಬರ ನಮ್ಮ ತಾಲೂಕಿನ ರೈತರಿಗೆ ತಂದು ಒಂದು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಸರ್ಕಾರಕ್ಕೂ ಮತ್ತು ಅವ್ರ ಅಧಿಕಾರಿಗಳಿಗೂ ನಾವು ಕೇಳ್ಕೊತಾ ಇದ್ದೀವಿ. ಇದರ ಹೊರತಾಗಿಯೂ ನೀವು ಏನಾದ್ರು ಮಾಡಲಿಲ್ಲ ಮುಂದೆ ರೈತರು ಒಂದು ಪ್ರತಿಭಟನೆ ಹಾದಿ ಅಥವಾ ಹಿಡಿಬೇಕಾಗತ್ತೆ ಅಂತೇಳಿ ತಮ್ಗೆ ಈ ಮೂಲಕ ನಮ್ಮ ಕಬ್ಬು ಬೆಳೆಗಾರ ಸಂಘದ ಮೂಲಕ ಅವರಿಗೆ ನಾವು